ಮುಂದಿನ ದೃಶ್ಯದಲ್ಲಿ ಈ ಒಂದು ಜಾದು ಹೇಗೆ ಭೂಮಿಯ ಮೇಲೆ ಉಳಿಯಿತು ಎಂದು ತೋರಿಸುತ್ತಾರೆ. ಸ್ಪೇಸ್ ಶಿಪ್ ಬಂದು ಭೂಮಿಯ ಮೇಲೆ ಇಳಿದಿರುತ್ತೆ. ಎಲ್ಲ ಏಲಿಯನ್ಗಳು ಕೆಳಗೆ ಇಳಿದು ಹೋಗಿರುತ್ತವೆ. ಆವಾಗ ಕೆಲವು ಆನೆಗಳು ಅಲ್ಲಿ ಬಂದಿರುತ್ತವೆ. ತಕ್ಷಣವಾಗಿ ಎಲ್ಲ ಏಲಿಯನ್ಗಳ ಕೈಲಿದ್ದ ಲೈಟ್ಗಳು ಬ್ಲಿಂಕ್ ಆಗಲು ಶುರು ಮಾಡುತ್ತವೆ. ಬ್ಲಿಂಕ್ ಆದ ಮೇಲೆ ನಮಗೆ ತಿಳಿಯುವ ವಿಷಯ ಏನೆಂದರೆ ಸ್ಪೇಸ್ ಶಿಪ್ ಹೊರಡಲು ತಯಾರಾಗಿದೆ ಎಂದು. ಅಷ್ಟರಲ್ಲಿ ಈ ಜಾದುವು ಬರಬೇಕೆಂದು ಓಡಿ ಬರುತ್ತಿರುತ್ತದೆ. ಆವಾಗ ಮಧ್ಯದಲ್ಲಿ ಆನೆಗಳು ನಿಂತಿರುವುದರಿಂದ ಜಾದುವಿಗೆ ಹೋಗಲು ಆಗುವುದಿಲ್ಲ. ಏಲಿಯನ್ ಮೇಲೆ ನೋಡು ಕಿರುಚುತ್ತಿರುತ್ತದೆ. ಹೀಗೆ ಕಿರುಚುವಾಗ ರೋಹಿತ್ ಎಚ್ಚರಗೊಳ್ಳುತ್ತಾನೆ. ಎಚ್ಚರಗೊಂಡು ಏನಾಯಿತು ಎಂದು ನೋಡುತ್ತಾನೆ. ಅಷ್ಟರಲ್ಲಿ ನಿಶಾನು ಕೂಡ ಅಲ್ಲಿಗೆ ಬರುತ್ತಾಳೆ. ನಿಶಾಗೆ ರೋಹಿತ್ ಹೇಳುತ್ತಾನೆ, ಮೇಲೆ ನೋಡಿ ಯಾಕೋ ಕಿರುಚುತ್ತಾ ಇತ್ತು ಎಂದು. ಆವಾಗ ನಿಶಾ ಇದ್ದವಳು ಇದಕ್ಕೆ ಹಸಿವಾಗಿರಬೇಕು ಎಂದು ಹೇಳುತ್ತಾಳೆ. ನಿಶಾ ಇದ್ದವಳು ಜಾದುಗೆ ಏನು ತಿನ್ನುವೆ ಎಂದು ಕೇಳುತ್ತಾಳೆ. ಆವಾಗ ಜಾದು ಇದ್ದಿದ್ದು ನನಗೆ ಬಿಸಿಲು ಬೇಕು ಎಂದು ಹೇಳುತ್ತದೆ. ಬಿಸಿಲು ಇದ್ದರೆ ಅದಕ್ಕೆ ಶಕ್ತಿ ಬರುತ್ತದೆ ಎಂದು ನಮಗೆ ಇಲ್ಲಿ ತಿಳಿಯುತ್ತದೆ. ಇನ್ನು ಮೇಲೆ ರೋಹಿತ್ನ ಸ್ನೇಹಿತರಾದ ಮಕ್ಕಳಿಗೂ ಕೂಡ ಈ ಒಂದು ಏಲಿಯನ್ ಇದ್ದಿದ್ದು ತಿಳಿಯುತ್ತೆ. ಆಗ ನಿಶಾ ಮತ್ತು ರೋಹಿತ್ ಇಬ್ಬರು ಈ ವಿಷಯವನ್ನ ಯಾರಿಗೂ ಹೇಳಬೇಡಿ ಎಂದು ಅವರ ಮುಂದೆ ಹೇಳುತ್ತಾರೆ. ಅದಕ್ಕೆ ಮಕ್ಕಳು ಸಹಿತ ಒಪ್ಪಿಕೊಳ್ಳುತ್ತಾರೆ. ಈಗ ಮುಂದಿನ ದೃಶ್ಯದಲ್ಲಿ ರೋಹಿತ್ಗೆ ದುಃಖ ಆಗಿರುತ್ತದೆ. ಹಾಗೆ ತಾಯಿ ಹತ್ತಿರ ಅಳುತ್ತಾ ಕುಳಿತಿರುತ್ತಾನೆ. ನಾನೇಕೆ ಎಲ್ಲರ ರೀತಿ ಇಲ್ಲ, ನನಗೆ ಏನಾಗಿದೆ ಎಂದು ಕೇಳ್ತಾನೆ. ಅವಾಗ ತಾಯಿ ಇದ್ದವಳು ಒಂದು ವಿಷಯವನ್ನ ಹೇಳುತ್ತಾಳೆ. ಅವತ್ತು ಆ ಒಂದು ಸ್ಪೇಸ್ ಶಿಪ್ ಬರದೇ ಇದ್ದರೆ ನಿಮ್ಮ ತಂದೆ ಜೀವಂತವಾಗಿರುತ್ತಿದ್ದರು. ಆ ಒಂದು ಸ್ಪೇಸ್ ಶಿಪ್ ಬಂದಿದ್ದ ಕಾರಣದಿಂದಲೇ ನಿನಗೆ ಈ ರೀತಿ ಆಯಿತು, ಹಾಗೆ ನಿಮ್ಮ ತಂದೆಯನ್ನ ಕಳೆದುಕೊಳ್ಳಬೇಕಾಯಿತು ಎಂದು ಹೇಳುತ್ತಾಳೆ. ಇದನ್ನೆಲ್ಲ ಜಾದು ನೋಡುತ್ತಾ ಕುಳಿತಿರುತ್ತದೆ. ಹಾಗೆ ಬೆಳಗ್ಗೆ ಆಗುತ್ತದೆ. ಬೆಳಗ್ಗೆ ಆಗುವಷ್ಟರಲ್ಲಿ ಇನ್ನೂ ಕೂಡ ರೋಹಿತ್ ಮಲಗಿಕೊಂಡಿರುತ್ತಾನೆ. ಆವಾಗ ಆ ಒಂದು ಸ್ಥಳದಿಂದ ಎದ್ದು ಬಂದಂತ ಜಾದುವು ರೋಹಿತ್ಗೆ ತನ್ನ ಶಕ್ತಿಗಳನ್ನ ಕೊಡಲು ಶುರು ಮಾಡುತ್ತದೆ. ಇನ್ನೂ ಶಕ್ತಿ ಕೊಡುತ್ತಿರುತ್ತದೆ. ಅಷ್ಟರಲ್ಲಿ ರೋಹಿತ್ಗೆ ಎಚ್ಚರ ಆಗುತ್ತೆ. ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ, ನೀನು ಅಲ್ಲಿ ಹೋಗಿ ಕುಳಿತುಕೋ ಎಂದು ಜಾದುಗೆ ಹೇಳುತ್ತಾನೆ ರೋಹಿತ್. ರೋಹಿತ್ ಈಗ ತನ್ನ ಗ್ಲಾಸ್ ಅನ್ನ ಹಾಕುತ್ತಾನೆ. ಆದ್ರೆ ಅವನಿಗೆ ಸರಿಯಾಗಿ ಕಾಣುವುದಿಲ್ಲ. ಗ್ಲಾಸ್ ಅನ್ನ ತೆಗೆದು ನೋಡ್ತಾನೆ. ಈಗ ಸರಿಯಾಗಿ ಕಾಣುತ್ತಿರುತ್ತದೆ. ಇದರಿಂದ ಖುಷಿ ಆಗ್ತಾನೆ ರೋಹಿತ್. ಹಾಗೆ ಶಾಲೆಯಲ್ಲಿ ಹೋಗುತ್ತಿರ್ತಾನೆ. ಈಗ ಅವನ ಜೊತೆ ಇದ್ದ ಮಕ್ಕಳಲ್ಲಿ ನಿನ್ನ ಗ್ಲಾಸ್ ಎಲ್ಲಿ ಎಂದು ಕೇಳುತ್ತಾರೆ. ಅವಾಗ ನನಗೆ ಎಲ್ಲ ಕಾಣುತ್ತದೆ ಎಂದು ಹೇಳುತ್ತಾನೆ ರೋಹಿತ್. ಹಾಗಾದ್ರೆ ಆ ಒಂದು ಬೋರ್ಡ್ ಮೇಲೆ ಏನು ಬರೆಯುತ್ತಿದ್ದಾರೆ ಹೇಳು ಎಂದು ಹೇಳುತ್ತಾನೆ. ಅವಾಗ ರೋಹಿತ್ ಆ ಬೋರ್ಡ್ ಮೇಲೆ ಬರೆದಿದ್ದನ್ನ ಅಷ್ಟೇ ಹೇಳದೆ ಅದರ ಆನ್ಸರ್ ಅನ್ನ ಕೂಡ ಈಗ ಹೇಳಿಬಿಡುತ್ತಾನೆ. ಇದರಿಂದ ಆ ಒಂದು ಶಾಲೆಯಲ್ಲಿ ಇದ್ದ ಟೀಚರ್ ಕೂಡ ಶಾಕ್ ಆಗುತ್ತಾನೆ. 10ನೇ ಕ್ಲಾಸಿನ ಪ್ರಶ್ನೆಯನ್ನು ನೀನು ಇಷ್ಟು ಸಲೀಸಾಗಿ ಹೇಗೆ ಹೇಳಿದಿ ಎಂದು ಕೇಳುತ್ತಾನೆ. ಮುಂದೆ ಕಂಪ್ಯೂಟರ್ ಕ್ಲಾಸ್ ನಲ್ಲಿ ಬರುತ್ತಾನೆ. ಮತ್ತೆ ಕಂಪ್ಯೂಟರ್ ಕ್ಲಾಸ್ ನಲ್ಲಿ ಇದ್ದ ಟೀಚರ್ ಈ ಒಂದು ರೋಹಿತ್ ನನ್ನ ಬೈದು ಕಳಿಸುತ್ತಿರುತ್ತಾರೆ. ಆವಾಗ ಹಿಂದಿನಿಂದ ಬಂದಿಂತ ಪ್ರಿನ್ಸಿಪಲ್ ಆ ಕಂಪ್ಯೂಟರ್ ಟೀಚರ್ ನನ್ನ ಬೈಯುತ್ತಾರೆ. ಮಕ್ಕಳ ಜೊತೆ ಈ ರೀತಿ ವ್ಯವಹಾರ ಮಾಡುವುದು ಸರಿಯಲ್ಲ ಎಂದು ಹೇಳುತ್ತಾರೆ. ಈಗ ಒಂದು ಪ್ರಶ್ನೆಯನ್ನ ಕೇಳುತ್ತೀನಿ, ಅದಕ್ಕೆ ಉತ್ತರವನ್ನು ಹೇಳು ಎಂದು ಕಂಪ್ಯೂಟರ್ ಟೀಚರ್ ಇದ್ದವನು ರೋಹಿತ್ಗೆ ಹೇಳುತ್ತಾನೆ. ಒಂದು ಪ್ರಶ್ನೆಯನ್ನ ಕೇಳುತ್ತಾನೆ. ಅವಾಗ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡುತ್ತಾನೆ ರೋಹಿತ್. ನನ್ನಿಂದ ತಪ್ಪಾಯಿತು ಎಂದು ಕಂಪ್ಯೂಟರ್ ಟೀಚರ್ ಕೂಡ ಅನ್ನುತ್ತಾನೆ. ಈಗ ಹಾಗೆ ರೋಹಿತ್ ಹೊರಗಡೆ ಬರುತ್ತಾನೆ. ಹೊರಗಡೆ ಬಂದು ರಾಜ್ನ ಸ್ನೇಹಿತರು ಅಲ್ಲಿ ಇರುತ್ತಾರೆ. ಒಂದು ಬಾಸ್ಕೆಟ್ ಬಾಲ್ ಅನ್ನ ಎಸೆಯುತ್ತಾರೆ. ಈ ಬಾಲ್ ಅನ್ನು ಪಾಸ್ ಮಾಡುವಂತೆ ಕೇಳುತ್ತಾರೆ. ಆದ್ರೆ ರೋಹಿತ್ ಪಾಸ್ ಮಾಡುವುದಿಲ್ಲ. ಅಷ್ಟರಲ್ಲಿ ಏನೋ ಒಂದು ರೋಹಿತ್ಗೆ ಬೈಯುತ್ತಾರೆ. ಸಿಟ್ಟಿನಿಂದ ರೋಹಿತ್ ಇದ್ದವನು ಆ ಬಾಲ್ ಅನ್ನು ಒದೆಯುತ್ತಾನೆ. ಆ ಬಾಲ್ ಬಡಿದು ಒಬ್ಬ ಅಲ್ಲೇ ಕೆಳಗೆ ಬೀಳುತ್ತಾನೆ. ಬಾಲ್ ಮೇಲಿಂದ ಮೇಲೆ ಹೋಗಲು ಶುರು ಮಾಡುತ್ತೆ. ಆ ಒಂದು ರಾಜ್ನ ಸ್ನೇಹಿತರನ್ನ ಈಗ ಬಡಿಯುತ್ತಾನೆ. ಈಗ ನಮಗೆ ತಿಳಿಯುವ ವಿಷಯವೆಂದರೆ ಜಾದು ಇದ್ದಿದ್ದು ಅಂದ್ರೆ ಏಲಿಯನ್ ಇದ್ದಿದ್ದು ಅವನಿಗೆ ಭಯಂಕರವಾದ ಶಕ್ತಿಯನ್ನು ನೀಡಿದೆ ಎಂದು ನಮಗೆ ತಿಳಿಯುತ್ತದೆ. ಇನ್ನು ಮುಂದಿನ ದೃಶ್ಯದಲ್ಲಿ ಶಾಲೆಯಲ್ಲಿ ನಡೆದ ವಿಷಯವನ್ನೆಲ್ಲ ಜಾದುವಿನ ಮುಂದೆ ಹೇಳುತ್ತಿರ್ತಾನೆ ರೋಹಿತ್. ಅಷ್ಟರಲ್ಲಿ ತಾಯಿ ಒಳಗೆ ಬರುತ್ತಾಳೆ. ಅದನ್ನ ನೋಡಿ ಭಯ ಬೀಳುತ್ತಾಳೆ. ಆಗ ರೋಹಿತ್ನನ್ನ ತೆಗೆದುಕೊಂಡು ಹೊರಗಡೆ ಓಡಿ ಹೋಗುತ್ತಾಳೆ. ರೋಹಿತ್ ಎಷ್ಟೇ ಕೂಡ ಅವಳನ್ನ ತಡೆಯಲು ಪ್ರಯತ್ನಿಸಿದರೂ ಅವಳು ನಿಲ್ಲುವುದಿಲ್ಲ. ಇದನ್ನು ಮೊದಲು ಪೊಲೀಸರಿಗೆ ಹೇಳೋಣ ಎಂದು ಹೇಳುತ್ತಾಳೆ. ರೋಹಿತ್ ಎಷ್ಟೇ ಹೇಳಿದರೂ ಕೇಳುವುದಿಲ್ಲ. ಹೀಗೆ ಫೋನ್ ತೆಗೆದುಕೊಳ್ಳಲು ಹೋಗುವಾಗ ಒಂದು ಫೋನ್ ಬರುತ್ತೆ. ಫೋನನ್ನು ಎತ್ತಿ ತಾಯಿ ಮಾತನಾಡುವಾಗ ತಿಳಿಯುವುದು ಆ ಒಂದು ಶಾಲೆಯ ಪ್ರಿನ್ಸಿಪಾಲ್ ಈಗ ಒಂದು ಫೋನ್ ಮಾಡಿದ್ದಾರೆ ಎಂದು. ಈಗ ಪ್ರಿನ್ಸಿಪಾಲ್ ಇದ್ದವರು ತಾಯಿಗೆ ಕೇಳುತ್ತಾರೆ, ರೋಹಿತ್ಗೆ ಏನಾಗಿದೆ, ಈ ರೀತಿ ಅವನಲ್ಲಿ ಚೇಂಜ್ ಕಾಣಲು ಕಾರಣ ಏನು? ಈಗ ರೋಹಿತ್ ಸಂಪೂರ್ಣವಾಗಿ ಬದಲಾಗಿದ್ದಾನೆ, ಎಲ್ಲವನ್ನ ಕಲಿತಿದ್ದಾನೆ. ಹಾಗೆ ಇವನನ್ನ ನಾವು 10ನೇ ಕ್ಲಾಸಿಗೆ ಹಾಕ್ತೇವೆ ಎಂದು ಹೇಳುತ್ತಾನೆ. ಇದರಿಂದ ತಾಯಿಗೂ ಕೂಡ ಸಂತೋಷವಾಗುತ್ತದೆ. ಇದೆಲ್ಲ ಆಗಿದ್ದು ಆ ಒಂದು ಏಲಿಯನ್ ಹಾಗೂ ಅಥವಾ ಜಾದುವಿನಿಂದ ಎಂದು ತಿಳಿಯುತ್ತೆ. ಆ ಒಂದು ಜಾದುವನ್ನ ಅಪ್ಪಿಕೊಂಡು ಅಳುತ್ತಾಳೆ. ಹಾಗೆ ಇತ್ತ ಕಡೆ ಆ ಒಂದು ಫುಟ್ಪ್ರಿಂಟ್ ಮೇಲೆ ಒಂದು ರಿಸರ್ಚ್ ಕೂಡ ನಡೆಯುತ್ತಿರುತ್ತದೆ. ಇನ್ನು ಮುಂದಿನ ದೃಶ್ಯದಲ್ಲಿ ರೋಹಿತ್ ಮತ್ತು ರಾಜನ ಮಧ್ಯೆ ಜಗಳ ಪ್ರಾರಂಭವಾಗುತ್ತದೆ. ಈಗ ರಾಜ್ ಇದ್ದವನು ಒಂದು ಹೀರೋ ಕಪ್ ಬಾಸ್ಕೆಟ್ ಬಾಲ್ ಮ್ಯಾಚ್ ಆಡೋಣ ಎಂದು ಕೇಳುತ್ತಾನೆ. ಇದಕ್ಕೆ ರೋಹಿತ್ ಕೂಡ ಆಡೋಣ ಎಂದು ಚಾಲೆಂಜ್ ಮಾಡ್ತಾನೆ. ಈಗ ಚಿಕ್ಕ ಮಕ್ಕಳನ್ನ ತೆಗೆದುಕೊಂಡು ರೋಹಿತ್ ಆಡಬೇಕೆಂದು ಯೋಚಿಸುತ್ತಾನೆ. ಅವಾಗ ಚಿಕ್ಕ ಮಕ್ಕಳು ನಮ್ಮಿಂದ ಏನು ಆಗುತ್ತದೆ ಎಂದು ಕೇಳ್ತಾರೆ. ಏಲಿಯನ್ ಇದ್ದಿದ್ದು ತನ್ನ ಶಕ್ತಿಯಿಂದ ಮಕ್ಕಳನ್ನ ಮೇಲೆ ಹಾರುವಂತೆ ಮಾಡುತ್ತದೆ. ಆ ಒಂದು ಹೀರೋ ಕಪ್ ಮ್ಯಾಚ್ ಸ್ಟಾರ್ಟ್ ಆಗುತ್ತದೆ. ಮೊದಲು ರೋಹಿತ್ ತಂಡವು ಗೆಲ್ಲುತ್ತಿರುತ್ತದೆ. ರಾಜ್ ತಂಡವು ರೋಹಿತ್ ನನ್ನ ಬ್ಲಾಕ್ ಮಾಡೋಣ, ಈ ಚಿಕ್ಕ ಮಕ್ಕಳನ್ನ ಬಿಟ್ಟೋಣ ಎಂದು ಯೋಚಿಸುತ್ತಾರೆ. ಹಾಗೆ ಈಗ ರೋಹಿತ್ ನನ್ನ ಬ್ಲಾಕ್ ಮಾಡ್ತಾರೆ. ಚಿಕ್ಕ ಮಕ್ಕಳು ಏನೂ ಕೂಡ ಮಾಡಲು ಆಗುವುದಿಲ್ಲ. ಏಕೆ ಹೀಗೆ ಎಂದು ಆ ಒಂದು
ಏಲಿಯನ್ ಹತ್ತಿರ ಬಂದು ನೋಡುತ್ತಾರೆ. ಆದರೆ ಮೇಲ್ಗಡೆ ಬಿಸಿಲು ಇರುವುದಿಲ್ಲ. ಬಿಸಿಲು ಇದ್ದರೆ ಮಾತ್ರ ಆ ಒಂದು ಏಲಿಯನ್ಗೆ ಜಾದು ಮಾಡಲು ಬರುತ್ತಿರುತ್ತದೆ. ದೇವರಿಗೆ ಕೈ ಮುಗಿದು ರೋಹಿತ್ ಕೇಳಿಕೊಳ್ಳುತ್ತಾನೆ. ಮೋಡದಿಂದ ಆವರಣಗೊಂಡಿದ್ದ ಆಕಾಶ ಈಗ ತೆರೆದುಕೊಳ್ಳುತ್ತದೆ. ಬಿಸಿಲು ಈಗ ಜಾದು ಮೇಲೆ ಬೀಳುತ್ತದೆ. ಆವಾಗ ಮಕ್ಕಳೆಲ್ಲ ಗಾಳಿಯಲ್ಲಿ ಹಾರಲು ಶುರು ಮಾಡುತ್ತಾರೆ. ಇದರಿಂದ ಎಷ್ಟೋ ಗೋಲುಗಳನ್ನ ಗಳಿಸಿದ ಆ ತಂಡವನ್ನ ಹಿಂದಿಕ್ಕಿ ಈಗ ರೋಹಿತ್ ತಂಡ ಗೆಲ್ಲುತ್ತದೆ. ರಾಜ್ಗೆ ಇದರಿಂದ ಕೋಪ ಬರುತ್ತೆ. ಹಾಗೆ ರೋಹಿತ್ ಮತ್ತು ನಿಶಾ ಇಲ್ಲಿ ಮತ್ತೆ ಒಂದಾಗುತ್ತಾರೆ. ಮುಂದಿನ ದೃಶ್ಯದಲ್ಲಿ ಮಕ್ಕಳು ಏಲಿಯನ್ ಅನ್ನ ತೆಗೆದುಕೊಂಡು ಹೋಗುತ್ತಿರ್ತಾರೆ. ಅಷ್ಟರಲ್ಲಿ ರಾಜ್ನ ಸ್ನೇಹಿತರು ಮುಂದೆ ಬರುತ್ತಾರೆ. ಮಕ್ಕಳು ಸೈಕಲ್ ಮೇಲೆ ಹೋಗುವಾಗ ಆ ಒಂದು ಏಲಿಯನ್ ಇದ್ದ ಬ್ಯಾಗು ಕೆಳಗಡೆ ಬೀಳುತ್ತದೆ. ಎಲ್ಲರೂ ಚಿರುತ್ತಾರೆ. ಆದರೆ ಇವರು ರಾಜ್ನ ಸ್ನೇಹಿತರು ಬೆನ್ನು ಹತ್ತಿರುವುದರಿಂದ ಅದನ್ನು ಮರಳಿ ನೋಡದೆ ಹಾಗೆ ಮುಂದೆ ಹೋಗಿಬಿಡುತ್ತಾರೆ. ಈ ಒಂದು ಏಲಿಯನ್ ಇದ್ದ ಬ್ಯಾಗು ರೋಡ್ ಮೇಲೆ ಬೀಳುತ್ತೆ. ಒಬ್ಬ ಪೊಲೀಸ್ ಆಫೀಸರ್ ಅಲ್ಲಿಗೆ ಬರುತ್ತಾನೆ. ಅದರ ಕೈಯನ್ನು ನೋಡಿದ ಆಫೀಸರ್ ಪೊಲೀಸರ ವಾಹನಗಳಿಗೆ ಕಾಲ್ ಮಾಡುತ್ತಾನೆ. ಇಲ್ಲಿ ಏಲಿಯನ್ ಒಂದು ಬ್ಯಾಗ್ ನಲ್ಲಿ ಇದೆ ಎಂದು. ಆ ಏಲಿಯನ್ ಅನ್ನ ಹಿಡಿಯಲು ಎಲ್ಲ ಪೊಲೀಸ್ ಸಿಬ್ಬಂದಿಯು ಅಲ್ಲಿ ಬರುತ್ತಾರೆ. ಇನ್ನೇನು ಆ ಒಂದು ಏಲಿಯನ್ ಅನ್ನ ಹಿಡಿಯಬೇಕು ಎನ್ನುವಷ್ಟರಲ್ಲಿ ರೋಹಿತ್ ಇದ್ದವನು ಸೈಕಲ್ ಮೇಲೆ ಬಂದು ಆ ಒಂದು ಬ್ಯಾಗ್ ಅನ್ನ ತೆಗೆದುಕೊಂಡು ಅಲ್ಲಿಂದ ಹೋಗಿಬಿಡ್ತಾನೆ. ಕಾಡಿನಲ್ಲಿ ಹೋದಾಗ ಅವನ ಮೇಲೆ ಫೈರ್ ಮಾಡಲು ಶುರು ಮಾಡ್ತಾರೆ. ಆವಾಗ ಪೊಲೀಸ್ ಅಧಿಕಾರಿಗೂ ಫೈರ್ ಮಾಡಬೇಡಿ ಎಂದು ಹೇಳುತ್ತಾನೆ. ರೋಹಿತ್ ನನ್ನ ಬೆನ್ನತ್ತಿ ಪೊಲೀಸ್ ಅಧಿಕಾರಿಗಳು ಕೂಡ ಬರುತ್ತಾರೆ. ರೋಹಿತ್ ಇದ್ದವನು ಬ್ಯಾಗ್ ಅನ್ನ ತೆಗೆದುಕೊಂಡು ಸೈಕಲ್ ಮೇಲೆ ಫಾಸ್ಟ್ ಆಗಿ ಹೋಗುವಾಗ ಮಧ್ಯದಲ್ಲಿ ರಾಜ್ ಬರ್ತಾನೆ. ಹೊಡೆಯಲು ನೋಡುತ್ತಾನೆ. ಅಷ್ಟರಲ್ಲಿ ಪೊಲೀಸರು ಅಲ್ಲಿ ಬರುತ್ತಾರೆ. ಆ ಬ್ಯಾಗ್ ಅನ್ನ ಓಪನ್ ಮಾಡಿ ನೋಡುತ್ತಾರೆ. ಆ ಬ್ಯಾಗ್ ತುಂಬಾ ಹುಲ್ಲು ತುಂಬಿಕೊಂಡಿರುತ್ತದೆ. ಈಗ ರೋಹಿತ್ ಓಡಿ ಮನೆಗೆ ಬರುತ್ತಾನೆ. ಮನೆಗೆ ಬರುವಷ್ಟರಲ್ಲಿ ಅಲ್ಲಿ ಜಾದು ಅಂದ್ರೆ ಏಲಿಯನ್ ಇರುತ್ತೆ. ಈ ಒಂದು ಪರಿಸ್ಥಿತಿಯಿಂದ ಹೇಗೆ ಪಾರಾಯಿತು ಎಂದು ಇಲ್ಲಿ ನಮಗೆ ತೋರಿಸುತ್ತಾರೆ. ಆ ಒಬ್ಬ ಪೊಲೀಸ್ ತನ್ನ ವೈರ್ಲೆಸ್ ಮೂಲಕ ಸಂದೇಶವನ್ನು ಕೊಡುತ್ತಿದ್ದಾಗ ಅದರಿಂದ ಹೊರಗಡೆ ಬಂದ ಏಲಿಯನ್ ಒಳಗಡೆ ಹುಲ್ಲನ್ನು ತುಂಬಿ ಇಟ್ಟಿರುತ್ತದೆ ಎಂದು ತೋರಿಸುತ್ತಾರೆ. ಈಗ ಮುಂದಿನ ದೃಶ್ಯದಲ್ಲಿ ಏಲಿಯನ್ ತೆಗೆದುಕೊಂಡು ಮನೆಯಲ್ಲಿ ಕುಳಿತಿರುತ್ತಾರೆ. ಈಗ ಏಲಿಯನ್ ಅನ್ನ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ. ಅಷ್ಟರಲ್ಲಿ ಒಂದು ನಿರ್ಧಾರಕ್ಕೆ ಎಲ್ಲರೂ ಬರುತ್ತಾರೆ. ಈ ಏಲಿಯನ್ ಅನ್ನ ತನ್ನ ಮನೆಗೆ ವಾಪಸ್ ಕಳಿಸಬೇಕೆಂದು. ಹಾಗೆ ಅಲ್ಲಿ ಒಳಗೆ ಇಟ್ಟಿದ್ದ ಕಂಪ್ಯೂಟರ್ ಅನ್ನ ಹೊರಗೆ ತೆಗೆಯುತ್ತಾರೆ. ಮತ್ತೆ ಎಲ್ಲ ಕನೆಕ್ಟ್ ಮಾಡಿ ಮತ್ತೆ ಆ ಒಂದು ಸಂದೇಶವನ್ನ ಕಳಿಸಲು ಶುರು ಮಾಡುತ್ತಾರೆ. ಅಷ್ಟರಲ್ಲಿ ಹೊರಗಡೆ ಪೊಲೀಸರು ಬರುತ್ತಾರೆ. ಬಂದು ಆ ಒಂದು ಏಲಿಯನ್ ಅನ್ನ ಕೊಡುವಂತೆ ಕೇಳುತ್ತಾರೆ. ಇನ್ನು ಏನು ಮಾಡಬೇಕೆಂದು ತಿಳಿಯದೇ ಇದ್ದಾಗ ಆ ಒಂದು ಸ್ಪೇಸ್ ಶಿಪ್ ನಿಂದ ಒಂದು ಸಂದೇಶ ಬರಲು ಶುರು ಮಾಡುತ್ತೆ. ಇತ್ತ ಕಡೆ ರೋಹಿತ್ ಕೂಡ ಆ ಸಂದೇಶವನ್ನು ಕಳಿಸುತ್ತಿರ್ತಾನೆ. ಆ ಕಡೆಯಿಂದ ಸಂದೇಶವು ಮರಳಿ ಬರುತ್ತಿರುತ್ತದೆ. ಅವಾಗ ರೋಹಿತ್ ನನ್ನ ಹೊರತುಪಡಿಸಿ ಎಲ್ಲರೂ ಮನೆಯಿಂದ ಹೊರಗಡೆ ಬರುತ್ತಾರೆ. ರೋಹಿತ್ ಹಿಂದಗಡೆಯಿಂದ ತಪ್ಪಿಸಿಕೊಂಡು ಹೋಗಬೇಕೆಂದು ನೋಡುತ್ತಾನೆ. ಆದ್ರೆ ಪೊಲೀಸರು ಇವನನ್ನ ಹೊಡೆದು ಒಂದು ಕಡೆ ಹಾಕುತ್ತಾರೆ. ಆ ಒಂದು ಏಲಿಯನ್ ಅನ್ನ ತೆಗೆದುಕೊಳ್ಳುತ್ತಾರೆ. ಹಾಗೆ ಆ ಒಂದು ಏಲಿಯನ್ ಮೇಲೆ ಬಲೆಯನ್ನು ಹಾಕುತ್ತಾರೆ. ಬಲೆಯನ್ನು ಹಾಕಿ ಆ ಏಲಿಯನ್ ಅನ್ನ ಬಂಧಿಸುತ್ತಾರೆ. ರೋಹಿತ್ ನನ್ನ ಮನೆಗೆ ಕಳಿಸುತ್ತಾರೆ. ಈಗ ರೋಹಿತ್ ಮನೆಯಲ್ಲಿ ಮಲಗಿಕೊಂಡಿರ್ತಾನೆ. ಎಚ್ಚರ ಆದ ಮೇಲೆ ಕೇಳುತ್ತಾನೆ ಆ ಒಂದು ಏಲಿಯನ್ ಎಲ್ಲಿದೆ ಎಂದು. ಯಾರಿಗೂ ಕೂಡ ಈ ಒಂದು ವಿಷಯ ಗೊತ್ತಿರುವುದಿಲ್ಲ. ಆವಾಗ ಪೊಲೀಸ್ ಅಧಿಕಾರಿ ಬಂದು ಹೇಳುತ್ತಾನೆ, ಈ ಒಂದು ಏಲಿಯನ್ ಅನ್ನ ಇಲ್ಲಿಂದ ಅಮೆರಿಕಕ್ಕೆ ಕಳಿಸುತ್ತಿದ್ದಾರೆ, ಹೋಗಿ ನೀನು ಅದನ್ನು ಕಾಪಾಡು ಎಂದು ಹೇಳುತ್ತಾನೆ. ಆಗ ರೋಹಿತ್ ಇದ್ದವನು ಆ ಒಂದು ಜಾಗಕ್ಕೆ ಬರುತ್ತಾನೆ. ಅಲ್ಲಿ ಎಲ್ಲರನ್ನೂ ಹೊಡೆದು ಇನ್ನೇನು ಆ ಒಂದು ಹೆಲಿಕಾಪ್ಟರ್ನಲ್ಲಿ ಏಲಿಯನ್ ಅನ್ನು ಕೂರಿಸುವಾಗಲೇ ಕ್ರೇನ್ ಚಲಿಸುತ್ತಿದ್ದವನನ್ನ ಹೊಡೆಯುತ್ತಾನೆ. ಹೆಲಿಕಾಪ್ಟರ್ನಲ್ಲಿ ಹೋಗಬೇಕಾಗಿದ್ದ ಆ ಒಂದು ಏಲಿಯನ್ ಅನ್ನ ತನ್ನ ಕಡೆಗೆ ತೆಗೆದುಕೊಂಡು ಒಂದು ಪೊಲೀಸರ ಜೀಪಿನಲ್ಲಿ ರೋಹಿತ್ ಇದ್ದವನು ಹೋಗುತ್ತಾನೆ. ಇವನ ಬೆನ್ನತ್ತಿ ಕೂಡ ಈಗ ಪೊಲೀಸರು ಬರುತ್ತಾರೆ. ಹೀಗೆ ಜೀಪ್ ನಲ್ಲಿ ಹೋಗುವಾಗ ಮುಂದೆ ಮಕ್ಕಳು ಬರುತ್ತಾರೆ. ಈಗ ಒಂದು ಪ್ಲಾನ್ ಅನ್ನ ಮಾಡುತ್ತಾರೆ. ಈಗ ಪೊಲೀಸರ ಜೀಪನ್ನ ಬೆನ್ನತ್ತಿದ್ದ ಉಳಿದ ಪೊಲೀಸರು ಬ್ರಿಡ್ಜ್ ಬರುತ್ತದೆ. ಒಂದು ಬಾಂಬನ್ನ ಹಾಕಿ ಆ ಒಂದು ಬ್ರಿಡ್ಜ್ ಅನ್ನ ಉಡಾಯಿಸುತ್ತಾರೆ. ಆವಾಗ ಬಂದು ನೋಡುತ್ತಾರೆ ಆ ಒಂದು ಜೀಪಿನಲ್ಲಿ ಆ ಏಲಿಯನ್ ಮತ್ತು ರೋಹಿತ್ ಇರುವುದಿಲ್ಲ. ಬದಲಾಗಿ ಇದೊಂದು ರೋಹಿತ್ ಮತ್ತು ಮಕ್ಕಳ ಪ್ಲಾನಿಂಗ್ ಆಗಿರುತ್ತದೆ. ಆ ಒಂದು ಬಲೆಯನ್ನು ಹಾಕಿಕೊಂಡು ಈಗ ಮಕ್ಕಳು ಕುಳಿತಿರುತ್ತಾರೆ. ಮಕ್ಕಳೇ ಈ ಒಂದು ಜೀಪ್ ಗಾಡಿಯನ್ನ ಹೊಡೆದುಕೊಂಡು ಬರ್ತಿರುತ್ತಾರೆ. ಹಾಗೆ ಒಂದು ಕಡೆ ರೋಹಿತ್ ಮತ್ತು ಏಲಿಯನ್ ಅನ್ನ ತೋರಿಸುತ್ತಾರೆ. ಅವರು ಒಂದು ಸಣ್ಣ ಬೈಸಿಕಲ್ ಮೇಲೆ ಹೋಗುತ್ತಿರುತ್ತಾರೆ. ಅಷ್ಟರಲ್ಲಿ ಏಲಿಯನ್ ಕೈಯಲ್ಲಿದ್ದ ಒಂದು ಲಾಕೆಟ್ ಬ್ಲಿಂಕ್ ಮಾಡಲು ಶುರು ಮಾಡುತ್ತೆ. ಅಂದರೆ ಈಗ ಸ್ಪೇಸ್ ಶಿಪ್ ಸಮೀಪ ಬರುತ್ತಿದೆ ಎಂದು ತಿಳಿಯುತ್ತದೆ. ಹಾಗೆ ಆ ಒಂದು ಸ್ಪೇಸ್ ಶಿಪ್ ಬಂದು ಇಳಿಯುತ್ತದೆ. ಈಗ ಜಾದುವನ್ನ ಒಳಗಡೆ ಕೂಡಿಸಿ ಕಳಿಸಿಬಿಡುತ್ತಾನೆ. ಹಾಗೆ ಇನ್ನು ಮುಂದಿನ ದೃಶ್ಯದಲ್ಲಿ ರೋಹಿತ್ ನನ್ನ ಹೀಗೆ ಮಾಡಿದ್ದಕ್ಕೆ ಅವನನ್ನ ಅರೆಸ್ಟ್ ಮಾಡ್ತಾರೆ. ಮತ್ತೆ ಒಂದು ಮಾನವೀಯತೆ ದೃಷ್ಟಿಯಿಂದ ಅವನನ್ನ ರಿಲೀಸ್ ಕೂಡ ಮಾಡ್ತಾರೆ. ಆದ್ರೆ ಒಂದು ವಿಷಯ ಏನೆಂದರೆ ಆ ಸ್ಪೇಸ್ ಶಿಪ್ ಹೋಗುತ್ತಿದ್ದ ಹಾಗೇನೆ ರೋಹಿತ್ಗೆ ಇದ್ದ ಶಕ್ತಿಯು ಎಲ್ಲ ವಾಪಸ್ ಹೋಗಿಬಿಟ್ಟಿರುತ್ತದೆ. ರೋಹಿತ್ ಮತ್ತು ನಿಶಾ ಇಬ್ಬರು ಸೇರಿ ಹೋಗುತ್ತಿರುತ್ತಾರೆ. ಸ್ವಲ್ಪ ದುಃಖದಲ್ಲಿ ಇರುತ್ತಾನೆ ರೋಹಿತ್. ಏಕೆಂದರೆ ಆ ಏಲಿಯನ್ ರೋಹಿತ್ಗೆ ಕೊಟ್ಟ ಶಕ್ತಿಯನ್ನ ಮರಳಿ ತೆಗೆದುಕೊಂಡು ಹೋಗಿರುತ್ತದೆ. ಇದರಿಂದ ಸ್ವಲ್ಪ ಬೇಜಾರಲ್ಲಿ ಇರುತ್ತಾನೆ ರೋಹಿತ್. ಅಷ್ಟರಲ್ಲಿ ರಾಜ್ ಮತ್ತು ಸ್ನೇಹಿತರು ಮತ್ತೆ ಬಾಸ್ಕೆಟ್ ಬಾಲ್ ಆಡುತ್ತಿರುತ್ತಾರೆ. ಹಾಗೆ ಬಾಸ್ಕೆಟ್ ಬಾಲ್ ಮತ್ತೆ ಇವನ ಹತ್ತಿರ ಬಂದು ಬೀಳುತ್ತೆ. ಆ ಒಂದು ಬಾಲ್ ಅನ್ನ ಎಸೆಯುವಂತೆ ಕೇಳುತ್ತಾರೆ. ಆವಾಗ ರೋಹಿತ್ ಮತ್ತು ನಿಶಾ ಸುಮ್ಮನೆ ಹೋಗುತ್ತಿರುತ್ತಾರೆ. ಅಷ್ಟರಲ್ಲಿ ಮತ್ತೆ ರಾಜ್ನ ಸ್ನೇಹಿತರು ಏನೋ ಬೇಯುತ್ತಾರೆ. ಸಿಟ್ಟಿನಿಂದ ಬಂದು ರೋಹಿತ್ ಇದ್ದವನು ಆ ಒಂದು ಬಾಲ್ ಅನ್ನ ಬದಿಯುತ್ತಾನೆ. ಮತ್ತೆ ಆ ಒಂದು ಬಾಲ್ ಹೋಗಿ ಆ ಒಬ್ಬ ಸ್ನೇಹಿತನಿಗೆ ಬಡಿಯುತ್ತೆ. ಬಡಿದು ಅವನು ದೂರ ಹೋಗಿ ಬಿಡುತ್ತಾನೆ. ಮತ್ತೆ ಆ ಬಾಲ್ ಕೂಡ ಮೇಲೆ ಮೇಲೆ ಹೋಗಲು ಶುರು ಮಾಡುತ್ತೆ. ಮತ್ತೆ ತಿಳಿಯುವ ವಿಷಯವೇನೆಂದರೆ
ಮತ್ತೆ ರೋಹಿತ್ಗೆ ಆ ಎಲ್ಲ ಶಕ್ತಿಯು ವಾಪಸ್ಸು ಬಂದಿರುತ್ತೆ ಎಂದು ಗೊತ್ತಾಗುತ್ತದೆ. ಇಷ್ಟಕ್ಕೆ ಈ ಒಂದು ಮೂವಿಯು ಇಲ್ಲಿಗೆ ಮುಗಿಯುತ್ತದೆ.